ಅಲ್ಲ ಗೌಡ್ರೆ, ಇನ್ನೇನಿರ್ತದೆ ತೀರ್ಮಾನ ಅಂತ ಹೇಳ್ಬಿಟ್ಟು ಇವನು ಆ ಹುಡುಗಿನ ಲವ್ ಮಾಡಿರೋದು, ಅವಳ ಜೊತೆ ತಿರುಗಾಡಿರೋದು, ಅವಳನ್ನ ಬಸ್ರಿ ಮಾಡಿರೋದು ಎಲ್ಲನೂ ನಿಜನೇ ಆಗಿದ್ರೆ ಆ ಇನ್ನೇನು ಮಾಡೋಕ್ಕಾಯ್ತದೆ? ತಾಳಿ ಕಟ್ಟಿಸ್ಲೇಬೇಕು ತಾನೇ. ಆದ್ರೆ ನನ್ನ ಮಗುಂಗೆ ಈ ಮದುವೆ ಇಷ್ಟ ಇಲ್ಲ ಅಂತ ಹೇಳ್ತಾವನಲ್ಲ. ಇದಕ್ಕೇನಾದ್ರೂ ಬ್ಯಾರೆ ಏನಾದ್ರೂ ಪರಿಹಾರ ಇದ್ರೆ ನೀವು ಹೇಳಿದ್ರೆ ನಮಗೆ ಸೊರೈತದೆ. ಏನು ಹಿಂಗೆ ಹೇಳ್ತಿದ್ದೀರಾ? ಆ ನಿಮ್ಮ ಮಗಳಿಗೆ ಏನಾರ ಹಿಂಗೆ ಮಾಡ್ಬಿಟ್ಟಿದ್ರೆ ನೀವು ಸುಮ್ಮನೆ ಬಿಡ್ತಾ ಇದ್ರಾ? ನೀವು ಬೇರೆ ಥರ ದುಡ್ಡು ಕೊಟ್ಬಿಟ್ಟು ಕೈ ತೊಳ್ಕೊಬಿಡ್ತಾ ಇದ್ರಾ ಹೇಳಿ? ನಿನ್ನ ಮಗಂಗಾದ್ರೆ ಒಂದು, ಬೇರೆಯವ್ರಿಗಾದ್ರೆ ಇನ್ನೊಂದಾ? ನೋಡೋಣ, ಇದು ಎಂತ ಮಾತು ಅಂತ ಮಾತಾಡ್ತಿದ್ದೀರಾ ಸಾವುಕಾರ್ರೆ? ಊರಿಗೆ ನೀ ಸಾವುಕಾರರು, ಊರಿಗೆಲ್ಲ ನ್ಯಾಯ ಹೇಳಕ್ ಹೋಯ್ತೀರಾ ಅಂತದ್ರಾಗ ನೀವೇನೇ ಮಗನ ವಿಚಾರದಾಗ ಅನ್ಯಾಯ ಮಾಡ್ಬಿಟ್ರೆ ಹೆಂಗ್ ಹೇಳಿ? ನೋಡಿ, ಏನೋ ನ್ಯಾಯ ತೀರ್ಮಾನ ಹೆಂಗಿದ್ರೆ ಹಂಗೆ ನಡಿಬೇಕು ಅಷ್ಟೇನಿಯ. ತೀರ್ಮಾನ ಅಂದ್ರೆ ತೀರ್ಮಾನ, ನ್ಯಾಯ ತೀರ್ಮಾನ. ನೋಡಿ ಗೌಡ್ರೆ, ನೀವೇ ಇದಕ್ಕೊಂದು ಪರಿಹಾರ ಮಾಡಲೇಬೇಕು, ಇಲ್ಲೇ ಮಾಡಲೇಬೇಕು. ನೋಡಿ ಗೌಡ್ರೆ, ಇವನ್ನ ಬಿಟ್ಬಿಟ್ರೆ ಇಲ್ಲೇ ಏನೇ ತಪ್ಪಿಸ್ಕೊಂಡು ಹೊಂಟ್ಬಿಡ್ತಾನೆ ಇವನು. ಸರಿ ಇಲ್ಲ ಮೊದಲೇನೇನಿಯ ಅದೇನು ತೀರ್ಮಾನ ಮಾಡೋದ್ರೂ ಈಗಲೇ ತೀರ್ಮಾನ ಮಾಡ್ಬಿಟ್ಟು ಈಗಲೇ ಏನೇ ನಮ್ಗೆ ಹೇಳ್ಬಿಡಿ. ಇಲ್ಲ ಅಂದ್ರೆ ಇವತ್ತೇನಾರ ಬಿಟ್ಬಿಟ್ರೆ ಬೆಳಗ್ಗೆ ಊರು ಖಾಲಿ ಮಾಡ್ಕೊಂಡು ಹೊಂಟೋಯ್ತಾನೆ. ತಿರುಗೊಂದು ತಿಂಗಳು ಆದ್ರೂ ಸಿಗಕ್ಕಿಲ್ಲ ಇವನು. ಆಮೇಕಿಂದ ನಾವೇನು ಮಾಡೋಕ್ಕಾಯ್ತದೆ? ನಮ್ಗೆ ಅದೆಲ್ಲನೂ ಗೊತ್ತಿಲ್ಲ. ಏನಾರ ಒಂದು ತೀರ್ಮಾನ ಮಾಡಿ ಸಾಕು ನಮಗೂ. ಇವರಿಂದ ಇವ್ರ ಫ್ಯಾಮಿಲಿಯಿಂದ ಭಾಳ ಕಷ್ಟ ಅನ್ಭವಿಸ್ಬಿಟ್ಟಿದೀವಿ. ಎಲ್ಲನೂ ಇನ್ನು ನನ್ನ ಮಗಳು ಹೊಟ್ಟೆಗಿರೋ ಮಗ ಇವಂದೆ ಅಂತ ಆದ್ಮೇಲೆ ಇನ್ನು ನಾವು ತಾನೇ ಇನ್ನೇನು ಮಾಡೋಕ್ಕಾಯ್ತದೆ ಹೇಳಿ? ನೀವು ಬೇಗ ಬೇಗ ಹೇಳಿ ಏನೋ ಒಂದು. ನೋಡಮ್ಮ, ಮನೆಗೆ ಹೋಗ್ಬಿಟ್ಟು ತಾಳಿ 2 ಹಾರ ಹೋಗ್ಬಿಟ್ಟು ಪಟ್ ಅಂತ ತಗೊಂಬಿಟ್ಟು ಬಾ ಹೋಗು. ನೋಡಿ, ನನಗೆ ಮದುವೆ ಮಾಡ್ಕೊಳಕ್ ಇಷ್ಟ ಇಲ್ಲ, ಇಷ್ಟ ಇಲ್ಲ, ಇಷ್ಟ ಇಲ್ಲ. ಅವಾಗಿಂದ ಮದುವೆ ಮಾಡ್ಕೊಳಕ್ ಇಷ್ಟ ಇಲ್ಲ ಅಂತ ಹೇಳ್ತಾ ಇದ್ರು. ನೀವಿದೇನಿದು ತಾಳಿ ತಗೊಬರ್ರಿ, ಹೂನಾರ ತಗೊಬಿಟ್ಟು ಬರ್ರಿ ಅಂತ ಹೇಳ್ತಾ ಇದೀರಲ್ಲ. ನನ್ಗಿಷ್ಟ ಇಲ್ಲ ಅವಳನ್ನ ಮದುವೆ ಮಾಡ್ಕೊಳಕ್ಕೆ. ಏ ಸಾವುಕಾರ, ಏನು ಅಂತ ಬೆಳೆಸಿದ್ಯಲ್ಲ ನಿನ್ ಮಗುನ? ಏನಂತ ಬೆಳೆಸಿದ್ಯಾ? ಒಳ್ಳೆ ಉಡಾಳನ್ ಬೆಳೆಸ್ದಂಗ್ ಬೆಳೆಸಿದ್ಯಲ್ಲ ನೀನು. ನೋಡಿ ಹೆಂಗ್ ಮಾತಾಡ್ತಾವನೆ ಅಂತ ಹೇಳ್ಬಿಟ್ಟು ನ್ಯಾಯ ತೀರ್ಮಾನ ಮಾಡೋದು ನೀನಾದ್ಮೇಲೆ ಅವ್ನು ನ್ಯಾಯ ತೀರ್ಮಾನ ಮಾಡ್ಬೇಕಿತ್ತು. ಅಂತದ್ರಾಗ ಅವನೇ ಅನ್ಯಾಯ ಮಾಡ್ತಾವನೆ. ಇದೇ ನಿನ್ ಮಗಂಗೋಸಿ ಬುದ್ಧಿ ಹೇಳಕ್ ಹಾಕಿಲ್ವಾ? ನೋಡು, ಸುಮ್ಮನೆ ಬುದ್ಧಿ ಹೇಳು. ಪೊಲೀಸ್ ಸ್ಟೇಷನ್ ಅದು ಇದು ಅಂತ ಮೆಟ್ಲತ್ತಿದ್ರೆ ಊರಿನ ಮಾನ ಮರ್ಯಾದೆ ಎಲ್ಲ ಹೋಯ್ತದೆ. ಆಗ್ಲೇ ಒಂದ್ ಜೈಲ್ಗೆ ಹೋಗ್ಬಿಟ್ಟು ಬಂದಿದ್ಯಾ, ಇನ್ನೂ ನಿಂಗೆ ಬುದ್ಧಿ ಬಂದಿಲ್ವೇನು? ನಿನ್ ಮಗಂಗೋಸಿ ಹೇಳು, ಜೈಲು ಊಟದ ರುಚಿ ಹೆಂಗಿರ್ತದೆ ಅಂತ ಹೇಳ್ಬಿಟ್ಟು ನಮಗೆ ನೀ ತೀರ್ಮಾನ ಮಾಡ್ಕೊಂಡು ನಾವೇ ಮುಗಿಸ್ಕೊಳ್ಳೋಣ ಅಂತ ನೋಡ್ಕೊಂಡ್ರೆ, ಇಲ್ಲ ಇಲ್ಲ ಇಲ್ಲ, ನಿಮ್ಗೆಲ್ಲ ಪೊಲೀಸ್ ಸ್ಟೇಷನ್ಗೆ ಹೋಗ್ಬಿಟ್ಟು ಅವ್ರ ಹತ್ರ ಮಾನ ಮರ್ಯಾದೆ ಕಳ್ಕೊಂಡು ಅವ್ರ ಹತ್ರ ಒದೆ ತಿನ್ಕೊಂಡು ಆಮೇಲೆ ಬಂದೆ ನೀವು ತೀರ್ಮಾನ ಮಾಡ್ಬೇಕಾಯ್ತದ. ಮತ್ ನಮ್ಮನ್ನ ತೀರ್ಮಾನ ಮಾಡಕ್ಕೆ ಅಂತ ಏನೋ ಕೂರ್ಸಿದಿರಾ ಇಲ್ಲಿ? ನಾವು ಕೊಡ ತೀರ್ಮಾನ ನಿನ್ಯಾ, ಅಂತಿಮ ತೀರ್ಮಾನ ಅಷ್ಟೇ ನಿನ್ಯಾ. ನೋಡಮ್ಮ, ಹೋಗ್ ನಿನ್ ಮಗಂಗೊಂದಾರ, ಹುಡುಗಿಗೊಂದಾರ, ಹಂಗೇನೆ ಗಂಡಿನ ಮನೆ ಕಡೆಯಿಂದಾನೆ ತಾಳಿ ಬರ್ಬೇಕು. ತಾಳಿ ತಕೊಂಡು ಹಿಂಗೋಗಿ ಹಂಗ್ ಬಂದ್ಬಿಡು ಅಷ್ಟೇ ನಿನ್ಯ. ಅಲ್ಲ ಸೌಕರ್ಯ, ಇದ್ದಕ್ಕಿದ್ದಂಗೆ ನೀ ತಾಳಿ ಕಟ್ಟು ಅಂತಂದ್ರೆ ಹೆಂಗೆ ಹೇಳಿ? ಬುಡಿ ನಿಧಾನಕ್ಕೆ ಪುರೋಹಿತರ ಹತ್ರ ಮಾತಾಡಿ ಸಂದಕ್ಕೆ ನೀ ಮದುವೆ ಮಾಡ್ತೀವಿ. ಎಲ್ಲರನ್ನೂ ಕರೆದು ಲಗ್ನ ಪತ್ರಿಕೆ ಕೊಟ್ಟು ಮಾಡಿ ಎಲ್ಲನೂ ಮಾಡ್ಬೇಕು. ಇನ್ನೂ ಶಾಸ್ತ್ರ ಗೀಸ್ತ್ರಗಳೆಲ್ಲ ಮಾಡ್ಬೇಕಲ್ಲ. ಇದೇನಕ್ಕ ಹಿಂಗ್ ಸಂತಾಕ್ ಮಾತಾಡ್ತಿದ್ಯಾ ನೀನು? ನನ್ನ ಮಗಳು ಬಸ್ರಿಯಾಗಿ ಕುಂತವಳೆ, ಶಾಸ್ತ್ರನಂತೆ ಶಾಸ್ತ್ರ. ನಿನ್ನ ಮಗಂಗೆ ಇನ್ನೊಂದು ಗಂಟೆ ಟೈಮ್ ಕೊಟ್ಬಿಟ್ರೆ ಇಲ್ಲಿಂದ ಜಂಪ್ ಆದ ಅಂದ್ರೆ ಆಮೇಕಿಂದ ನಮ್ಮ ಕೈಗೇನು ಸಿಗ್ತಾನೆ ಅಂತ ಅನ್ಕೋಬಿಟ್ರೆ ನೀವು? ನಮ್ಮ ಕೈಗೆ ಯಾವುದೇ ಕಾರಣಕ್ಕೂ ನಿಮ್ಮ ಮಗ ಸಿಗಕ್ಕಿಲ್ಲ. ನಮ್ಗೆ ಯಾವ ಗ್ರ್ಯಾಂಡ್ ಮದುವೆನೂ ಬೇಡ, ಯಾವ ಸನ್ಮಾನನೂ ಬೇಡ. 4 ಜನದ ಮುಂದೆ ಇಲ್ಲೇ ತಾಳಿ ಕೊಟ್ಬಿಟ್ರೆ ಅದಕ್ಕಿನ್ನೂ ದೊಡ್ಡ ಮ್ಯಾಟ್ರ್ ನಮ್ಗೆ ಇನ್ನೇನೂ ಇಲ್ಲ. ಇಲ್ಲೇ ನೀ ತಾಳಿ ಕಟ್ಟಬೇಕು, ಈ ಕ್ಷಣನೇ ನೀ ತಾಳಿ ಕಟ್ಟಬೇಕು ಅಷ್ಟೇ ನೀ. ಅದು ಬಿಟ್ಬಿಟ್ರೆ ದೇವ್ರನೇ ಕೇಳ್ತಾ ಇದೀವಿ ಕಣಕ್ಕ. ನಿಮ್ಮನ್ನೆಲ್ಲ ನಂಬ್ಕೊಂಡವು ನನ್ನ ಮಗಳನ್ನ ನಿಮ್ಮ ಮನೆಗೆ ಇರ್ಸೋಕ್ಕೂ ಆಗೋದಿಲ್ಲ, ಏನು ಮಾಡೋಕ್ಕಾಗಿಲ್ಲ. ತಾಳಿ ಕತ್ತಕ್ಕೆ ಬೀಳಲಿಲ್ಲ ಅಂತಂದ್ರೆ ಹೆಣ್ಮಕ್ಳು ಹೆಂಗೆ ಮಾತಾಡ್ತಾರೆ ಅಂತ ನಮಗೆ ಸಂದಾಗ ಗೊತ್ತು. ಸರಿ ಬಿಡಿ, ನೀವು ಇಷ್ಟೆಲ್ಲ ಹೇಳ್ತಾ ಇದ್ದೀರಾ ಅಂತಂದಮೇಲೆ ಸರಿ, ನಾನು ಹೋಗಿ ಹೂನಾರ ತಾಳಿ ತಗೊಬಿಟ್ಟು ಬರ್ತೀನಿ ರೀ. ಅರ್ಜೆಂಟಾಗಿ ಮದುವೆ ಅಂತ ಹೇಳ್ತಾವ್ರಿ. ನಿಧಿಗೊಂದು ಫೋನ್ ಹಾಕಿ ಅವಳು ಬರಲಿ. ಯವ್ವ, ಇಲ್ಲೇ ತಾಳಿ ನೀನಿಗೆ ಕಟ್ಟಿಸ್ತಾವ್ರಿ. ಪೊತ್ತಿಗೆ ವಿಷಯ ಹೇಳ್ಬೇಕಿತ್ತಲ್ಲ, ಇವಳ ಕೊಡೋಗ್ಲಾ? ಆಮೇಲೆ ಅವ್ಳು ಹೋಗಿ ಬರೋಷ್ಟದು ಮದುವೆನೇ ಮುಗ್ದೋಗ್ಬಿಟ್ಟಿದ್ರೆ ನೋಡೋಕ್ಕೂ ಆಗಿಲ್ಲ. ಪುರೈತ್ರೆ, ಹಂಗೇನಿಯ ಮದುವೆ ಒಂದು ಹಂಗೇನಿಯ ಮುಗಿಸ್ಬಿಡಿ, ಇನ್ನೇನು ಬೇಕು? ಆಯ್ತು ಗೌಡ್ರೆ, ನೀವು ಹೆಂಗೆ ಹೇಳಿದ್ರೆ ಹಂಗೇನೇನಿಯ. ಮಗ, ನಾನು ಹೇಳಿದ್ನಲ್ಲ, ನಿಂಗೆ ಇವಾಗ ಬ್ಯಾರೆ ದಾರಿ ಅನ್ನೋದೇನೇನಿಯ ಇಲ್ಲ. ಒಂದು ಜೈಲ್ಗೆ ಹೋಗ್ಬೇಕು, ಇಲ್ಲ ಹೇಳಿ ಕೂತಿ ತಾಳಿ ಕಟ್ಟಬೇಕು. ಎಲ್ಲ ನೀನು ಮಾಡ್ಕೊಂಡಿರೋ ಕರ್ಮನೇನಿಯ ಅನ್ಭವಿಸ್ಕ, ಏನು ಮಾಡೋಕ್ಕಾಗಕ್ಕಿಲ್ಲ. ನೋಡು, ಆಗಿದ್ದಾಗೋಯ್ತು, ತಾಳಿ ಕಟ್ಬಿಡು. ಮುಂದಿನ ನಾನು ನೋಡ್ಕೊತೀನಿ. ಅವಳನ್ನ ಮನೆಗಿನ ಎಷ್ಟು ದಿನ ಇದು ಬಾಳ್ದೋಳು. ಎಂತೆಂಥವ್ರನ್ನೇ ಪಳಗಿಸಿದ್ದೀನಂತೆ. ಅಂತದ್ರಾಗ ಇನ್ನು ಇವರೆಲ್ಲ ಇನ್ನು ಯಾವ ಲೆಕ್ಕ ನಮಗೆ? ನಾನು ಪಳಗಿಸ್ತೀನಿ. ಮಮತಾ, ಏನಾಯ್ತೆ? ಇಷ್ಟಡ್ವಾಗ ಬರೋದು ಬೀರ್ನ ಬರ್ರಿ, ನ್ಯಾಯ ಪಂಚಾಯತಿ ಅಂತ ಐತೆ ಅಂತ ಹೇಳಿದ್ರು. ಕ್ಯಾಮ್ ಐತೆ, ಬಿಟ್ಬಿಟ್ಟು ಹೆಂಗ್ ಬರ್ಲಿ ಹೇಳು? ಅಯ್ಯೋ, ಈಗ ಏನಂತ ಆಯ್ತು? ಏನು ಹೇಳಿದ್ರು? ಏನಿಲ್ಲ, ನಿಂತಿದ್ದ ಜಾಗದಾಗೆ ನೀ ತಾಳಿ ಕಟ್ಟಿಸ್ಬೇಕು ಅಂತ ಹೇಳ್ಬಿಟ್ಟು ತೀರ್ಮಾನ ಆಗೋಗ್ಬಿಟ್ಟೈತೆ. ಈಗ ಸಾವ್ಕ ತಮ್ಮರು ಹೋಗ್ಬಿಟ್ಟು ತಾಳಿನೂ ಉನ್ನಾರ ತಗೊಬಿಟ್ಟು ಬರ್ತೀನಿ ಅಂತ ಹೇಳ್ಬಿಟ್ಟು ಹೋಗವ್ರೆ. ಏನು ಹೋಗ್ಬಿಟ್ಟು ಅಲ್ಲೇ ಅಂಗಡಿನಾಗ ಇಸ್ಕೊಂಬಿಟ್ಟು ಬಂದ್ಬಿಡ್ತಾರೆ. ತಾಳಿ ಕಟ್ಸೋದೇನೇ ನೀಯ? ಅಲ್ವೇ, ಶಾಸ್ತ್ರ ಸಂಪ್ರದಾಯ ಮಾಡಿದಂಗೆ ಅದು ಹೆಂಗೆ ತಾಳಿ ಕಟ್ಸೋದು? ಇರೋಳೊಬ್ಳು ಮಗಳನ್ನ ಅಂದ್ರೆ ನೀವೇನಾರ ಹಿಂಗೆ ಅನ್ಕೊಂಡು ಕುಂತ್ಕೊಂಡ್ರೆ ಈ ಜನ್ಮದಾಗೂ ನಿನ್ನ ಮಗಳು ಮದುವೆ ಆಗಕ್ಕಿಲ್ಲ. ಯಾಕೆ ಹೇಳಿ? ಈ ಕಳ್ಳನ ಮಗ ಸಾವುಕಾರವನ್ನೆಲ್ಲ ಓಡ್ ಕಳಿಸ್ಬಿಡ್ತಾನೆ ಮಗುನ. ಈಗ ಸಿಕ್ಕಿರೋದೇನಿಗೆ ಹೆಚ್ಚುನು, ಆಮೇಕಿಂದ ಅಷ್ಟೇನೇನೆ. ನೀವು ಹೇಳೋದು ಸರಿನೇನೆ. ನಾನು ಏನಾಯ್ತು ಅಂತ ಟೆನ್ಷನ್ ಆಗ್ಬಿಟ್ಟು ಅಲ್ಲಿಂದ ಓಡೇ ಬಂದ್ಬಿಟ್ಟೆ. ಸದ್ಯ ಬಿಡು, ಹೆಂಗೋ ನನ್ನ ಮಗಳು ಮದುವೆ ಮುಗಿಲಿ, ಕೊಡೋದು ಇಕ್ಕೋದು ಎಲ್ಲನೂ ಆಮೇಲೆ ನಾವು ಕೊಟ್ಬಿಟ್ಟು ಬರೋಣ. ಇನ್ನೇನಾಗ್ತೈತೆ? ನನ್ನ ಮಗಳು ಕೊಡ್ಬೇಕಾಗಿರೋ ಒಡವೆ ಗಿಡವೆ ವಸ್ತ್ರ ಎಲ್ಲನೂ ತಗೊಂಡೋಗಿ ಕೊಟ್ರೆ ಆಯ್ತು. ಅವ್ರಿಗೇನು ಕಮ್ಮಿ ಮಾಡಿ ಅಂದರೆ ಬೇಜಾನ ಐತೆ ಬಿಡಿ, ತಲೆನೇ ಕೆಡಿಸ್ಕೊಬೇಡಿ. ಎಲ್ಲನೂ ತುಂಬಿ ತುಳುಕ್ತಾ ಐತೆ, ಇಕ್ಕಂಡು ಮಜಾ ಮಾಡ್ಕೊತಾರೆ. ಆದ್ರೂ ಅತ್ತೆ, ನಮ್ಮ ಕರ್ತವ್ಯ ನಾವು ಮಾಡ್ಬೇಕಲ್ಲ ಬಿಡಿ. ಅಪ್ಪ, ಸಮಾಧಾನ ಸಮಾಧಾನ. ಬಾಪ, ಮುಂದಕ್ಕೆ ಬಾ ನೀನು. ಸರ್ವ ಮಂಗಳ ಮಾಂಗಲ್ಯೆ ಶಿವೆ ಸರ್ವಾಂತ ಸಾಧಿಕೆ ಶರಣ್ಯೆ ತ್ರಯಂಬಕೆ ದೇವಿ ನಾರಾಯಣಿ ನಮೋಸ್ತುತೆ.
ಓಂ ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭಾ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ. ಫೋಟೋ ತೆಕ್ಕೊಳ್ಳಂಗಿದ್ರೆ ಫೋಟೋ ತೆಕ್ಕೊಬಿಡಿ. ಮದುವೆ ಸಾಕ್ಷಿಗೆ ಅಂತ ಹೇಳ್ಬಿಟ್ಟು ಆಮೇಕಿಂದ ನಾಳೆ ಮದುವೆ ಆಗಿಲ್ಲ ಹಂಗೆ ಹಿಂಗೆ ಅಂತ ಹೇಳಿದ್ರೆ ಊರ್ ಜನ ಎಲ್ಲಾನು ನಾವೆಲ್ಲ ಇದೀವಿ ಸಾಕ್ಷಿಗೆ. ಆದ್ರೂನುವೆ ನಾನ್ ತೆಗಿತೀನಿ ಬಿಡಿ, ನಾನ್ ತೆಕ್ಕತೀನಿ ಫೋಟೋಗಳನ್ನ. ನೋಡಪ್ಪ, ದೇವ್ರ ಸನ್ನಿಧಿನಾಗ ಮದುವೆ ಆಗ್ತೈತೆ, ಎಲ್ಲ ಒಳ್ಳೇದಾಗ್ಲಿ. ದಯವಿಟ್ಟು ಹುಡುಗಿ ಕತ್ಗೆ ತಾಳಿ ಕಟ್ಟಿ ಕೈ ಹಿಡ್ಕೊಂಡು, ಇವತ್ತು ತುಂಬಾ ಒಳ್ಳೆ ದಿನ, ತುಂಬಾ ಒಳ್ಳೆಗಳಿಗೆ ಒಳ್ಳೆ ಮುಹೂರ್ತ, ಎಲ್ಲಾನು ತುಂಬಾ ಚೆನ್ನಾಗೈತೆ. ಇವತ್ತೇನೆ ಮನ್ ತುಂಬಿಸ್ಕೊಳ್ಳಿ, ಸರಿನಾ? ಕಟ್ಟಪ್ಪ, ಕಟ್ಟು, ಹುಡುಗಿ ಕತ್ತಿಗೆ ತಾಳಿ ಕಟ್ಟು. ಮಾಂಗಲ್ಯಂ ತಂತು ನಾನೇನ ಮಮ ಜೀವನ ಏದು ನಾ ಕಂಡೆ ಸುತಯ ಸರ್ವಮಂಗಳ ಮಾಂಗಲ್ಯೇ ಶಿವೇ ಸರ್ವಾರ್ಥ ಸಾಧಿತೆ ನವನಿಯೇ ತಿಂಬಗೆ ದೈವಿ ನಾರಾಯಣಿ ನಮೋಸ್ತುತೆ. ಮಾಂಗಲ್ಯ ಧಾರಣ ಸಂಪೂರ್ಣ. ಇನ್ನೇನಪ್ಪ, ಇನ್ನೇನು ನ್ಯಾಯ ತೀರ್ಮಾನ ಎಲ್ಲ ಸಿಕ್ದಂಗ ಐತಲ್ಲ. ಇನ್ನೇನು ನಮ್ದಿನ್ನೇನು ಕೆಲಸ ಇಲ್ಲ, ಎಲ್ಲ ಆಗೈತೆ. ಮುಂದೆ ಉಳ್ದಿದ್ದೆಲ್ಲ ನೀವು ನೋಡ್ಕೋಬೇಕು. ಸರಿ ಸರಿ, ನಮ್ಮ ಕೆಲ್ಸಗಳವೆ ಹೋಗ್ತೀವಿ ನೋಡಿ. ಎಲ್ಲ ಚೆನ್ನಾಗಿ ಜೀವನ ಮಾಡ್ಕೊಂಡು ಹೋಗ್ರಿ. ತಪ್ಪು ಒಪ್ಪುಗಳಾಗ್ತಾ ಇರ್ತಾವ ಜೀವನದಾಗೆ, ಅನ್ಸರ್ಸ್ಕೊಂಡು ಸರ್ ಮಾಡ್ಕೊಂಡು ಹೋಗೋದೆಲ್ಲ ನಮ್ಮ ಜವಾಬ್ದಾರಿ ತಾನೇ. ಎಲ್ಲ ಅನ್ಸರ್ಸ್ಕೊಂಡು ನಿಧಾನಕ್ಕೆ ಹೋಗ್ರಿ, ಸರಿನಾ? ಎಲ್ಲ ಒಳ್ಳೇದಾಗ್ಲಿ ಗೌಡ್ರೆ, ಒಳ್ಳೇದಾಗ್ಲಿ ಗೌಡ್ರೆ, ನಿಮ್ಮಿಂದ ಬಹಳ ಉಪಕಾರ ಆಯ್ತು. ನೋಡಮ್ಮ, ಇವತ್ತೇನೆ ಭಾಳ ಚೆನ್ನಾಗೈತೆ ದಿನ, ಒಳ್ಳೆ ದಿನನೇನೆ. ನೀನು ಯಾವ್ದ್ರ ಬಗ್ಗೆನೂ ಯೋಚನೆ ಮಾಡಕ್ ಹೋಗ್ಬೇಡ. ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಒಳ್ಳೆ ದಿನ, ಎಲ್ಲ ಸರಿಯಾಗೈತೆ, ಸರಿನಾ? ನಿಮ್ಮ ಸೊಸೆನ ಇವತ್ತೇನೆ ಮನೆ ತುಂಬಿಸ್ಕೊಳಮ್ಮ, ಎಲ್ಲ ಒಳ್ಳೇದಾಗ್ಲಿ. ಅದೇ ಇವಾಗ ಸ್ವಲ್ಪ ಬಸ್ರಿ ಅಲ್ವಾ, ಸ್ವಲ್ಪ ನೋಡ್ಕೊಂಡು ಉಳ್ದಿರೋ ಶಾಸ್ತ್ರ ಎಲ್ಲ ನಿಧಾನಕ್ಕೆ ಮಾಡ್ಕೊಳ್ಳಿ, ಏನು ತೊಂದರೆ ಇಲ್ಲ. ಮದುವೆ ಒಂದು ಒಳ್ಳೆ ಟೈಮಗೆ ಒಳ್ಳೆ ಗಳಿಗೆನಾಗೆ ನಡೆದೈತೆ, ಏನು ತೊಂದರೆ ಇಲ್ಲ, ಎಲ್ಲ ಒಳ್ಳೇದಾಗ್ತೈತೆ ಕಣಮ್ಮ. ಆಯ್ತು ಪುರೋಹಿತ್ರೆ, ಆಮೇಲೆ ನಾವೇನು ಕೊಟ್ಟಿಲ್ಲ ಅಂತ ಅನ್ಕೊಳಕ್ ಹೋಗ್ಬೇಡಿ. ನಾವು ನಿಮ್ಮ ಮನೆಗೆ ಬರ್ತೀವಿ, ಸರಿನಾ? ಹಂಗೇನೆ ನಿಮಗೆಲ್ಲ ಕೊಡ್ಬೇಕಿತ್ತಲ್ಲ ದಕ್ಷಿಣೆ, ಅದು ಇದು ಎಲ್ಲ. ಅದು ಹೆಂಗೆ ನೀವು ಮದುವೆ ಮಾಡ್ತಿದ್ದೀರಾ ಅಂತಂದ್ಮೇಲೆ ಕೊಡ್ದಿದ್ದಂಗೆ ಇರೋಕ್ಕಾಯ್ತದೆ ನಾವು? ನಿಮ್ಮ ಮನೆಗೆ ನಾವೇ ತಲುಪಿಸ್ತೀವಿ. ಅಯ್ಯಯ್ಯೋ, ಪರವಾಗಿಲ್ಲ ಕಣಮ್ಮ, ಪರವಾಗಿಲ್ಲ. ನಿಮ್ಮ ಮನೆಯಿಂದ ಯಾವತ್ತನ ಬರೋ ತಪ್ಪೈತೆ ನಮಗೆ, ಪರವಾಗಿಲ್ಲ ಪರವಾಗಿಲ್ಲ. ನಾನೇನು ಬರ್ತೀನಮ್ಮ, ಒಳ್ಳೇದಾಗ್ಲಿ. ಆಯ್ತು ಪುರೋಹಿತ್ರೆ. ಮಗ ಹೆಂಗೋ ಸದ್ಯ ನಮ್ಮ ಮಾತು ಕೇಳಿ ಒಳ್ಳೆ ಕೆಲಸನೇ ಮಾಡಿದೆ. ತಾಳಿ ಕಟ್ಸಕ್ಕೆ ನಿಮ್ಮ ಕೈಲಿ ಆಗ್ತೈತೆ, ಆದರೆ ಸಂಸಾರ ಮಾಡಿಸೋಕ್ಕೆ ನಿಮ್ಮ ಕೈಲಿ ಆಗಲ್ಲ ಕಣಮ್ಮ, ಆಗಲ್ಲ. ನಿನಗೆ ತಾಳಿ ಕಟ್ಟಬೇಕಿತ್ತು, ಸೊಸೆ ಮನೆಗೆ ಬರಬೇಕಿತ್ತು, ಅಷ್ಟೇ ತಾನೇ. ತಾಳಿ ಕಟ್ಟಿದ್ದೀನಿ, ಕರ್ಕೊಂಡೋಗಿ ಮನೆಗೆ ಇಟ್ಕ. ಇದೇನ ಮಗ ನೀನು ಹೆಂಗೆಂಗೋ ಮಾತಾಡ್ತೀಯಲ್ಲ, ತಿಕ್ಳು ಅಂತಾರ. ನಿನಗಂತೂ ಬುದ್ಧಿನೇ ಇಲ್ಲ ನೋಡು. ನೀನು ಎಂಟ್ರನ್ನ ಕರ್ಕೊಂಡು ಬಾ, ಮನೆಗೆ ಹೋಗೋಣ. ಎಲ್ಲಾನು ಆಮೇಕಿಂದ ನಿಧಾನಕ್ಕೆ ಗ್ರ್ಯಾಂಡಾಗಿ ಏನೇ ಮದುವೆ ಮಾಡ್ತೀವಿ, ಸರಿನಾ? ಅದ್ರ ಅವಶ್ಯಕತೆ ನನಗಿಲ್ಲ. ನನಗೆ ಯಾವ ಗ್ರ್ಯಾಂಡ್ ಮದುವೆ ಅವಶ್ಯಕತೆನೂ ಇಲ್ಲ. ಇದೇ ನಿನಗೆ ಇರಿಟೇಷನ್ ಆಗ್ತೈತೆ, ಇನ್ನು ಬೇರೆ ಮಾಡು. ನನ್ನ ಜೀವನ ನೀವೇ ಹಾಳು ಮಾಡಿಬಿಟ್ಟು ಎಲ್ಲನೂ ಸಪೋರ್ಟ್ ಮಾಡೋದು ನೋಡಿದ್ದೀನಿ ಮಗನ ಕಡೆ, ಆದರೆ ನೀವು ಮಗಳೇ, ಮದುವೆ ಆಗೈತೆ ಕಣವ. ಹುಷಾರು. ಇನ್ನ ನಮ್ಮನ್ನ ತವ್ರ ಮನೆನ ಮರೆಯಕ್ಕೆ ಹೋಗ್ಬೇಡ. ಸುಮ್ಕಿರಮ್ಮ, ಇದೇನಮ್ಮ ಹಿಂಗೆ ಹೇಳ್ತೀಯಾ? ಏನೋ ಸಾವುಕತಮ್ಮರು ಚೆನ್ನಾಗಿ ನೋಡ್ಕೊತಾರ ಬಿಡಮ್ಮ. ಅದೇನೆಯ ಮತ್ತೆ ಸಾವುಕತಮ್ಮರು ಸ್ವಂತ ಮಗಳ ಥರ ನೀ ಏನು ನೋಡ್ಕೊತಾರ ನಿನ್ನ? ನಾನು ಹೋಯ್ತೀನಿ, ನಿನ್ನ ಸೊಸೆನ ಮನೆ ಕರ್ಕೊಬಂದು ಮನೆ ತುಂಬಿಸ್ಕ. ಮಗನೇ, ಲೋ ಮಗನೇ. ಅಯ್ಯೋ, ನೀವೇನು ಬೇಜಾರು ಮಾಡ್ಕೋಬೇಡಿ. ಅವ್ನು ಹಂಗೇನೆ ಸ್ವಲ್ಪ ಕೋಪ ಜಾಸ್ತಿ, ಮುಂಗೋಪ ಜಾಸ್ತಿ. ಅಯ್ಯೋ ಗೊತ್ತು ಬಿಡಿ ಅತ್ತೆ, ಅವ್ನಿಗೆ ಎಷ್ಟು ಕೋಪ ಅಂತ ಹೇಳ್ಬಿಟ್ಟು. ನಾನೇ ನೋಡಿಲ್ದಿರದ, ಅವತ್ತಿಂದನೂ ನೋಡಿದ್ದೀನಿ ಅವನು ಕೋಪ ಎಷ್ಟು ಅಂತ ಹೇಳಿ. ಪರವಾಗಿಲ್ಲ ಬಿಡಿ, ಮಾಡ್ಕೊಂಡ್ರೆ ಕೋಪ ಮಾಡ್ಕೊತಾನೆ. ಏನೋ ಕಣಮ್ಮ, ನೀನೇ ಅನುಸರಿಸ್ಕೊಂಡು ಬುದ್ಧಿ ಕಲ್ಸ್ಕೊಂಡು ಒಂಚೂರು ಕೋಪನೂ ಶಾನೆ, ದುರಂಕಾರನು ಶಾನೆ. ಹೊಸಿ ನೀನೇ ಅವನ್ನ ತಗ್ಗಿ ಬಗ್ಗಿ ನಡೆಸಿ ಮಾಡಿ ಎಲ್ಲನೂ ನೀನೇ ಸರ್ವ್ ಮಾಡಬೇಕು ಕಣಮ್ಮ. ಇಲ್ಲ ಅಂತ ಹೇಳಿದ್ರೆ ಕಷ್ಟ ಆಯ್ತದೆ ಜೀವನ. ಒಬ್ಬರನ್ನ ತಗ್ಗಿ ಬಗ್ಗಿ ನಡಿಬೇಕಲ್ಲ. ಇಬ್ರು ನೇರಕ್ಕೆ ನಡ್ಕೊಂಡು ಹೋಯ್ತೀನಿ ಅಂದರೆ ಕಷ್ಟ ಆಯ್ತದೆ. ಅದಕ್ಕೆ ಒಬ್ಬರನ್ನ ತಗ್ಗಿ ಬಗ್ಗಿ ನಡೆದು ಹೆಂಗ ಸಂಸಾರ ಮಾಡ್ಕೊಂಡು ಹೋಗ್ರಿ. ಏನೋ ತೆಪ್ಪ ಹೋಗ್ಬಿಟ್ಟೈತೆ, ಇಂದುದೆಲ್ಲ ಮರೆದ್ಬಿಟ್ಟು ಮುಂದೆ ಹೊಸ ಜೀವನನ ಶುರು ಮಾಡಬೇಕು ಕಣಮ್ಮ. ಬರ್ರಿ ಬರ್ರಿ ಬೀಗ್ರೆ, ಬರ್ರಿ ಕರ್ಕೊಂಡು ಮಗಳನ್ನ. ಹಂಗೇನೇನಿಯಾ ನನ್ನ ಮಗ ಅಂತೂ ಕಾಪ ಮಾಡ್ಕೊಂಡವನೇ. ನನ್ನ ಸೊಸೆಗನ ಆರತಿ ಎತ್ಬಿಟ್ಟು ಸೇರೋಸಿ ನಾನನ ಒಳಗಡೆ ಕರ್ಕತೀನಿ. ನನ್ನ ಮಗ ಹಿಂಗೆಲ್ಲ ಮಾಡ್ತಾವನೆ ಅಂತ ಹೇಳ್ಬಿಟ್ಟು ಬೇಜಾರು ಮಾಡ್ಕೊಳಕ್ಕೆ ಹೋಗ್ಬೇಡಿ. ನಿನ್ನ ಸ್ವಲ್ಪ ದಿನ ಅವನು ಸೊರೋಯ್ತಾನೆ. ಅಯ್ಯೋ ಪರವಾಗಿಲ್ಲ ಬಿಡಿ, ಪರವಾಗಿಲ್ಲ ಪರವಾಗಿಲ್ಲ. ನೋಡಿ, ಕೊಡೋದು ತಗೊಳ್ಳೋದು ಏನು ಕೊಟ್ಟಿಲ್ಲ ಅಂತ ದಯವಿಟ್ಟು ನನ್ನ ಮಗಳಿಗೆ ಏನು ಬೇಜಾರು ಮಾಡಕ್ಕೆ ಹೋಗ್ಬೇಡಿ. ನನ್ನ ಮಗಳಿಗೆ ಏನೇನು ಕೊಡಬೇಕೋ ಅದನ್ನೆಲ್ಲ ನಾನು ಕೊಟ್ಟೇ ಕೊಡ್ತೀನಿ. ಅರಿ ಸುಮ್ಕಿರ್ರಿ. ನೋಡಿ, ಕೊಡ ಇಕ್ಕದ್ರ ಬಗ್ಗೆ ನಾನು ಯಾವತ್ತೂ ಯಾರ ಹತ್ರನೂ ಯಾವ ವಿಚಾರನೂ ಮಾತಾಡ್ದೋಳೆ ಅಲ್ಲ. ನಮಗೆ ಕೊಡೋದು ಇಕ್ಕದ್ರದ ಅವಶ್ಯಕತೆ ಏನೂ ಇಲ್ಲ. ನಮಗೆ ದೇವರು ಬೇಕಾದಷ್ಟು ಕೊಟ್ಟವನೇ, ಅಷ್ಟೇ ಸಾಕು. ನನ್ನ ಸೊಸೆನ ಮನ್ ತುಂಬಿಸ್ಕೊಬಿಡ್ತೀನಪ್ಪ. ಬರ್ರಿ ಬರ್ರಿ, ಬಾಮ್ಮ ಸೊಸೆ ಬಾ.